ಮಾತು ಹೇಳ್ಬೇಕಂದ್ರೆ ಸರ, ಈ ಗಣಪನಿಗೆ ವಿಶೇಷವಾದ ಏನು ಆಹಾರ ಇದೆಯಲ್ಲ ಸರ, ಅದು ಎಲ್ಲರೂ ನಮ್ಮ ಸಮುದಾಯದವರು ಎಲ್ಲರೂ ಕೂಡಿ ಮಾಡಿ ಸರ ಪ್ರತಿಯೊಂದು ಭಕ್ತರಿಗೆ ಸಲ್ಲಿಸಿದ್ದಾರೆ ಸರ್. ಪ್ರತಿಯೊಬ್ಬ ಮನೆಯವರಿಗೆ ಮುಟ್ಟುವಂತೆ ಮಾಡಿದ್ದಾರೆ ಸರ್. ಅದು ಒಂದು ಖುಷಿ ಸಂಗತಿ ಸರ್. ಆಮೇಲೆ ಸತತವಾಗಿ ಇವತ್ತು ಒಳ್ಳೆ ದಿನ ಸರ್, ನೀವು ನಮಗೂ ಸಪೋರ್ಟ್ ಮಾಡ್ತಿದ್ದೀರಿ ಸರ್. ನಾವೆಲ್ಲ ಮಾಡ್ತಿರುವಂಥ ಸೇವಾ ಅನುಭವಗಳು ಎಲ್ಲರೂ ಟಿವಿ ಮುಖಾಂತರ, ಚಾನಲ್ಗಳ ಮುಖಾಂತರ, ಆಮೇಲೆ ಸುದ್ದಿ ಮುಖಾಂತರ ಹೊರಗಡೆ ಹಾಕ್ತಿದ್ದೀರಿ ಸರ್. ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸರ್. ವಿಶೇಷವಾಗಿ ವಿಜಯಪುರ ಬಸವೇಶ್ವರ ಗಜಾನನ ತರುಣ ಮಂಡಳಿಯ ವತಿಯಿಂದ ಕಾಸ್ಕೇರು ಓಣಿಯಲ್ಲಿ ನಡೀತಾ ಇರುವಂಥ ಗಣೇಶೋತ್ಸವವನ್ನು ಅತಿ ವಿಜೃಂಭಣೆಯಿಂದ ನೆರವೇರಿಸುತ್ತಾ, ಹಾಗೆ ವಿಜಯಪುರ ಜಿಲ್ಲೆಯಲ್ಲಿ ಪ್ರಸಾದಗಳನ್ನು ವಿಶೇಷ ರೀತಿಯಲ್ಲಿ ತಯಾರಿಸಿ ವಿಶೇಷ ರೀತಿಯಲ್ಲಿ ಭಕ್ತರಿಗೆ ಸಮರ್ಪಿಸುವ ಮೂಲಕ ಒಂದು ಅದ್ಭುತ ಕೊಡುಗೆಯನ್ನು ಕೊಟ್ಟಿರುವಂಥ ಕಾಸ್ಕೇರು ಓಣಿಯ ಎಲ್ಲರಿಗೂ ಧನ್ಯವಾದ. ಮಾತಾಡ್ತಾರೆ. ಕಾಸ್ಕೇರು ಓಣಿಯಲ್ಲಿ ವಿಶೇಷವಾದ ಮಹಿಳೆಯರು, ತಾಯಂದಿರು ಈ ಗಣಪತಿ ಉತ್ಸವಕ್ಕೆ ತುಂಬ ವಿಜೃಂಭಣೆಯಿಂದ ಪ್ರಸಾದಗಳ ತಯಾರು ಮಾಡೋದರಲ್ಲಿ ವಿಶೇಷತೆ ಹೊಂದಿದ್ದೀರಿ ಅಂತ ಕೇಳ್ಪಟ್ಟಿವಿ. ಎಲ್ಲರಿಗೂ ಸಾಥದ, ಹಾಗಾಗಿ ಎಲ್ಲರೂ ಒಂದು ಒಳ್ಳೆ ಗಣಪತಿ ನಮ್ಗೆ ನಡೆಸ್ಕೊಟ್ಟಾನ. ಹಾಗಾಗಿ ಒಳ್ಳೆ ಥರದಿಂದ ನಾವು ಸೇವಾ ಮಾಡ್ಕೊತ ಹೊಂಟೀವಿ. ಆ ಗಣಪತಿ ನಿಮಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಮಸ್ಕಾರ.